ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ ಹತ್ತಲಿಕ್ಕೆ ಹೋಗ್ತಿದ್ದೀನಿ. ಇದು ಬೆಂಗಳೂರಿನಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿಂದ ನಾವು ಸ್ವಾದೇನಹಳ್ಳಿ ಮೂಲಕ ಬರಬೇಕಾಗುತ್ತೆ. ಈ ಟ್ರೆಕ್ನ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಅಲ್ಲಿಗೆ ಹೋಗಲಿಕ್ಕೆ ನಾವು ಸುಮಾರು 3 ಕಿಲೋಮೀಟ್ರ್ ಕಾಡು ಒಳಗಡೆ ಆಫ್ ರೋಡ್ ಮಾಡ್ಕೊಂಬರಬೇಕು. ಇಡೀ ಈ ಟ್ರೆಕ್ನ ಏರಿಯಾ ಕಾಡು ಒಳಗಡೆ ಬರುತ್ತೆ. ಮತ್ತು ನಮಗೆ ಈ ಪೂರ್ತಿ ಆಫ್ ರೋಡಿಂಗೇ ಇದೆ. ಇಲ್ಲಿ ಅಲ್ಲಲ್ಲಿ ಕೆಲವು ಕಡೆ ಕಾಂಕ್ರೀಟ್ ಪ್ಯಾಚಸ್ ರೋಡ್ ಸಿಗುತ್ತೆ ನಮಗೆ. ಇದಕ್ಕೆ ಚಿನ್ನಗ ಬೆಟ್ಟ ಅಂತಲೂ ಕರೀತಾರೆ. ದೇವಸ್ಥಾನ ತಲುಪಿದ್ದಾಯಿತು. ಸದ್ಯಕ್ಕೆ ನಾನೊಬ್ಬನೇ ಇದ್ದೀನಿ, ಯಾರೂ ಕಾಣ್ತಾ ಇಲ್ಲ. ದೇವಸ್ಥಾನ ಸುತ್ತ ನೋಡೋಣ ಯಾರಾದರೂ ಇದ್ದಾರಾ ಅಂತ. ಆಂಜನೇಯ ಸ್ವಾಮಿ, ನಿಮ್ಮ ಆಶೀರ್ವಾದ ಸದಾ ಇರಲಿ. ಇಲ್ಲಿಂದ ನನ್ನ ಟ್ರೆಕ್ಕಿಂಗ್ ಸ್ಟಾರ್ಟ್. ಹೀಗೆ ಹೋಗ್ಬೇಕಾ? ಹಾಂ, ಹೀಗೆ ಮೇಲೆ ಹೋಗ್ಬೇಕು. ಓಕೆ, ಒಬ್ಬರೇ ಇದ್ದೀರಾ? ಹೌದು. ಕೈಯಲ್ಲೇನು ಕಟ್ಟಿ ಮಾಡ್ಕೊಬೇಕು. ಸೇಫರ್ ಸೈಡ್ಗೆ ಇಲ್ಲ, ಇದು ಪೆಪ್ಪರ್ ಸ್ಪ್ರೇ ಇಟ್ಕೊಂಡ್ರಿ. ಓಕೆ ಸರ್. ಇಲ್ಲೊಂದು ದೇವರ ಗುಡಿ ಇದೆ. ಎದುರಿಗೊಂದು ಗರುಡಗಂಬ ಮತ್ತು ಸೈಡಲ್ಲಿ ಒಂದು 2 ಗರುಡಗಂಬ ಇದೆ. ಅದು ಏನಕ್ಕೆ ಇಲ್ಲಿ 3 ಗರುಡಗಂಬ ಇದೆ ಅಂತ ಗೊತ್ತಿಲ್ಲ. ಈ ಕಾಡು ತಿಮ್ಲಾಪುರ ಅರಣ್ಯಕ್ಕೆ ಸೇರಿದ್ದು. ಹೋಪ್ ಐ ಡೋಂಟ್ ಎನ್ಕೌಂಟರ್ ಎನಿ ವೈಲ್ಡ್ ಅನಿಮಲ್ಸ್. ನೋಡಿ, ನಾವು ಹೋಗ್ತಾ ಇದ್ದರೆ ಹಕ್ಕಿಗಳ ಚಿಲಿಪಿಲಿ ಎಷ್ಟು ಚೆನ್ನಾಗಿದೆ. ಅದರದ್ದೇ ಆರ್ಕೆಸ್ಟ್ರಾ. ನಾವು ಯಾವಾಗಲೂ ಗ್ರೂಪಲ್ಲಿ ಟ್ರೆಕ್ ಮಾಡೋದು ಒಳ್ಳೆಯದು. ಸೋಲೋ ಟ್ರೆಕ್ಕಿಂಗು ಸ್ವಲ್ಪ ರಿಸ್ಕಿನೇ. ನನಗೆ ಅಭ್ಯಾಸ ಇದೆ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಕೆಲವೊಮ್ಮೆ ನಾನು ಇಳಿಯುವಾಗ ಸುಮಾರು ಸತಿ ದಾರಿ ತಪ್ಪು ಹೋಗ್ಬಿಟ್ಟು ಬೇರೆ ಕಡೆ ಇಳಿದಿದ್ದೀನಿ. ಅದರ್ವೈಸ್ ಏನೂ ತೊಂದರೆ ಆಗಿಲ್ಲ ನನಗೆ. ಈ ಟ್ರೆಕ್ಕಿಂಗ್ನ ಟ್ರಯಲ್ ತುಂಬ ಚೆನ್ನಾಗಿದೆ ನೋಡಿ. ಸುತ್ತ ಗಿಡ ಮರ ಇದೆ, ಮಧ್ಯದಲ್ಲಿ ಬಂಡೆಗಳ ಕಾಲ್ದಾರಿ, ಮತ್ತು ನಮಗೆ ಅಲ್ಲಲ್ಲಿ ಹಕ್ಕಿಗಳ ಚಿಲಿಪಿಲಿ ಕಂಪನಿಗೆ. ಮತ್ತು ವೆದರ್ ಸಹ ಇವತ್ತು ಮಂಜಾಗಿದೆ, ಸೂಪರಾಗಿದೆ. ಇದಕ್ಕಿಂತ ಇನ್ನೇನು ಬೇಕು ಟ್ರೆಕ್ಕಿಂಗ್ ಮಾಡೋಕ್ಕೆ ನಮಗೆ. ಮೇಲೆ ಬಂದಷ್ಟು ಈ ಜಾಗದ ಸೌಂದರ್ಯ ಇನ್ನೂ ಹೆಚ್ಚಾಗ್ತಾ ಇದೆ, ಓಪನ್ ಅಪ್ ಆಗ್ತಾ ಇದೆ. ನಮಗೆ ವ್ಯೂನು ಇನ್ನೂ ದೂರಕ್ಕೆ ಕಾಣಿಸ್ತಾ ಇದೆ. ಇಲ್ಲಿಂದ ಪೂರ್ತಿ ಬಂಡೆನೇ ಇರೋ ಹಾಗಿದೆ. ಸೊ ಅಲ್ಲಿವರೆಗೂ ನನಗೆ ಬಂಡೆಯ ಟ್ರೈಲೇ ಇರುತ್ತೆ. ಪರವಾಗಿಲ್ಲ, ನಮ್ಗೆ ಅಲ್ಲಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಏನು ಕಳೆದೋಗೋ ಚಾನ್ಸಸ್ ಇಲ್ಲ. ಅಲ್ಲಿ ದೂರದಲ್ಲಿ ಕಾಣ್ತಿರೋ ಬೆಟ್ಟ ಇದೆಯಲ್ಲ, ಅದ್ರ ತುದಿಗೆ ನಾನು ಹೋಗಬೇಕಾಗಿರೋದು. ಇವಾಗ ಫುಲ್ ಮಂಜು ಮುಚ್ಕೊಂಡಿದೆ, ಮತ್ತು ಇಲ್ಲಿಂದ ನೋಡೋಕ್ಕೆ ಫುಲ್ ದಟ್ಟವಾದ ಗಿಡ ಮರ ಇರೋಂಗಿದೆ. ನೋಡೋಣ. ಇಲ್ಲಿಂದ ನೋಡಿ 360 ಡಿಗ್ರೀಸ್ಗೂ ನಮಗೆ ಬರೀ ಬೆಟ್ಟ ಗುಡ್ಡ, ಈ ಮೋಡ ಕವಿದ ಆಕಾಶ, ಗಿಡ ಮರ, ಹಕ್ಕಿಗಳ ಚಿಲಿಪಿಲಿ, ಈ ತಣ್ಣನೆ ಗಾಳಿ,
ಸೂಪರಾಗಿದೆ. ಇವಾಗ ಆ ಬೆಟ್ಟದ ತುದಿಗೆ ಹೋಗ್ತಾ ಇದ್ದೀನಿ. ಈ ಜಾಗ ತುಂಬ ದಟ್ಟವಾದ ಗಿಡ ಮರದಿಂದ ತುಂಬಿಕೊಂಡಿದೆ ಮತ್ತು ಒಳಗಡೆ ಸ್ವಲ್ಪ ಕತ್ತಲೆ ಸಹ ಇದೆ, ಯಾಕೆಂದರೆ ಮೋಡ ಇರೋದ್ರಿಂದ. ಹೋಪ್ ಎದುರಿಗೆ ಯಾವುದು ಕಾಡು ಪ್ರಾಣಿ ಬರೆದಿದ್ರೆ ಸಾಕು. ಓಹ್, ನಾನಿವಾಗ ಈ ಬಂಡೆ ಒಳಗಡೆ ತೂರ್ಕೊಂಡು ಹೋಗಬೇಕು. ಸ್ವಲ್ಪ ಸರ್ಕಸ್ ಮಾಡಬೇಕಾಗತ್ತೆ. ಹೇಗೋ ಬಂದೆ. ಸ್ವಲ್ಪ ದಪ್ಪಗಿರೋರಿಗೆ ಕಷ್ಟ ಆಗ್ಬೋದು. ಇದೇ ಈ ಬೆಟ್ಟದ ಫೈನಲ್ ಪಾಯಿಂಟ್. ಏನೋ ಒಂದು ಸಾಧಿಸಿದೆ ಅನ್ನೋ ಖುಷಿ, ಯಾಕೆಂದರೆ ಒಬ್ಬನೇ ಬೇರೆ ಇದ್ನಲ್ಲ. ಮತ್ತೆ ಇಳೀಲಿಕ್ಕೆ ಶುರು ಮಾಡಿದೆ ನಾನು. ಈ ಟ್ರೆಕ್ನ ಡಿಸ್ಟೆನ್ಸ್ ಬಂದು ದೇವಸ್ಥಾನದಿಂದ ಟಾಪ್ಗೆ 1.4 ಕಿಲೋಮೀಟರ್ಸ್ ಇದೆ. ನನಗೆ ಕರೆಕ್ಟಾಗಿ 30 ನಿಮಿಷ ಹಿಡೀತು. ಮತ್ತು ಈ ಬೆಟ್ಟದ ಎಲಿವೇಶನ್ ಬಂದು 4100 ಅಡಿ ಇದೆ. ಇಲ್ಲಿ ಬರೋ ಟ್ರೆಕ್ಕರ್ಸ್ ಎಲ್ಲ ದಯವಿಟ್ಟು ತಾವು ಏನು ಕಸ ತೊಗೊಂಬರ್ತೀರಿ ಅದನ್ನು ವಾಪಸ್ ತೊಗೊಂಡು ಹೋಗ್ಬಿಡಿ. ಆದಷ್ಟು ನಾವು ಶುದ್ಧವಾಗಿ ಇಟ್ಕೊಳ್ಳೋಣ. ನೋಡಿ, ಆ ಮೂಲೆಯಲ್ಲಿ ಎಷ್ಟೊಂದು ನವಿಲುಗಳಿತ್ತು. ನನ್ನನ್ನು ನೋಡಿ ಹಾಗೆ ಹಾರೋಯಿತು. ಈಗ ಸಮಯ 8:40 ಆಗಿದೆ. ಹೊಟ್ಟೆ ಬೇರೆ ಹಸಿತಾ ಇದೆ. ಫಸ್ಟು ಹೋಗಿ ಚೆನ್ನಾಗಿ ಬಾರಿಸಬೇಕು. ನೋಡಿ, ಒಂದು ಹೆಣ್ಣವಿಲ್ಲ ಸೈಡ್ ಓಡೋಯ್ತು. ಇಲ್ಲಿ ನೋಡಿ, ನವಿಲು ಈ ಕಡೆಯಿಂದ ಆ ಕಡೆಗೆ ಹಾರ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.